ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಸನಾಸ್ ಹಾಬಿ ಹಬ್. ಇವತ್ತಿನ ನಮ್ಮ ಒಂದು ರೆಸಿಪಿ ಬಂದು ಫಟಾಫಟ್ ಅಂತ ಬೇಗ ಮಾಡುವಂಥದ್ದು. ಮಿಕ್ಕಿರೋ ಎಲ್ಲ ತರಕಾರಿಗಳಿದ್ವು ಫ್ರಿಡ್ಜ್ನಲ್ಲಿ. ಬದನೆಕಾಯಿ, ಆಲೂಗೆಡ್ಡೆ ಎಲೆ, ಕೋಸು ಮತ್ತು ನವಿಲು ಕೋಸು ಇದೆಲ್ಲ ಇದ್ವು. ಅದನ್ನೆಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅಮ್ಮ ನೀಟಾಗಿ ತೊಳೆದಿಟ್ಕೊಂಡು ಕುಕ್ಕರ್ಗೆ ಹಾಕ್ಕೊತಿದ್ದಾರೆ. ಅದ್ರ ಜೊತೆಗೆ ನೆನೆಸಿರೋ ಕಾಬೂಲ್ ಕಡಲೆ ಹಾಕ್ಕೊಂಡಿದ್ದಾರೆ. ಅದಕ್ಕೆ ಸ್ವಲ್ಪ ಅಷ್ಟೇ ನೀರು ಹಾಕ್ಕೊಳ್ಳಿ. ತರಕಾರಿನಲ್ಲಿ ಆಲ್ರೆಡಿ ಇರುತ್ತೆ. ಸೊ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಒಂದು 3 ವಿಷಲ್ ಬರೋವರೆಗೂ ಬೇಯಿಸಿಟ್ಕೊಳ್ಳಿ ಕುಕ್ಕರ್ನಲ್ಲಿ. ನೆಕ್ಸ್ಟು ಮಿಕ್ಸಿಗೆ ಮಸಾಲೆಗೆ ತೆಂಗಿನಕಾಯಿ, ಬಿಳಿ ಎಳ್ಳು, ಈರುಳ್ಳಿ, ಟೊಮ್ಯಾಟೊ, ಹಸಿರು ಮೆಣಸಿನ್ಕಾಯಿ, ಶುಂಠಿ ಇದೆಲ್ಲನೂ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಸಾಗು ಮಸಾಲೆ ಅಂತ ಬರುತ್ತೆ ಗ್ರೀನ್ ಕಲರ್ದು, ಅದು ಮತ್ತು ಅರಿಶಿನ ಹಾಕ್ಕೊಳ್ಳಿ, ಹುರ್ಗಡ್ಲೆ ಹಾಕ್ಕೊಳ್ಳಿ, ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇದು ಮಸಾಲೆ ಆಗಿರುತ್ತೆ. ಇದನ್ನು ತೆಗೆದಿಟ್ಕೊಂಡು ಇನ್ನೊಂದು ಕಡೆ ಒಗ್ಗರಣೆಗೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಟೊಮ್ಯಾಟೊ ಇದಿಷ್ಟನ್ನು ಹಾಕಿ ಒಂದು ಒಳ್ಳೆ ಒಗ್ಗರಣೆ ಕೊಟ್ಕೊಳ್ಳಿ. ಸಾಸಿವೆ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕಿ ನೀಟಾಗಿ ಬಾಡಿಸ್ಕೊಳ್ಳಿ. ಒಳ್ಳೆ ಅದು ಫ್ಲೇವರ್ ಬರೋವರೆಗೆ ಬಾಡಿಸ್ಕೊಳ್ಳಿ. ಇದಕ್ಕೆ ನಾವು ರುಬ್ಬಿರುವಂಥ ಮಿಶ್ರಣನ ಹಾಕಬೇಕಾಗತ್ತೆ. ಗ್ರೀನ್ ಕಲರ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಇದು ಸ್ವಲ್ಪ ಎಣ್ಣೆ ಬಿಡೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಅಷ್ಟೇ ಉಪ್ಪು ಹಾಕ್ಕೊಳ್ಳಿ. ಆಲ್ರೆಡಿ ನಾವಲ್ಲಿ ತರಕಾರಿಗೂ ಉಪ್ಪು ಹಾಕಿದ್ದೀವಿ. ಇಲ್ಲಿ ಮಸಾಲೆಗೆ ಅಷ್ಟೇ ಬೇಕಿರುವಂಥ ಉಪ್ಪು ಹಾಕ್ಕೊಳ್ಳಿ. ಎಣ್ಣೆ ಬಿಡೋವರೆಗೂ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಬೆಂದಿರುವಂಥ ತರಕಾರಿನ ಮಿಕ್ಸ್ ಮಾಡಿ. ಸೊ ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ನಮ್ಮ ರೆಸಿಪಿ ಆದಂಗೆ ನೀಟಾಗಿ ಬೇಯಿಸಿ ಅದನ್ನು ಫ್ರೈ ಮಾಡಿ ಒಂದು ಮುಚ್ಚಳ ಹಾಕಿ ನೀಟಾಗಿ ಬೇಯಿಸಿಟ್ಕೊಳ್ಳಿ. ಬೇಗ ಆಗುವಂಥ ರೆಸಿಪಿ ಇದು. ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಕಸೂರಿ ಮೆಥಿನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಿ, ಅದಕ್ಕೆ ಒಳ್ಳೆ ಫ್ಲೇವರ್ ಇರುತ್ತೆ. ನೆಕ್ಸ್ಟ್ ಇನ್ನೇನು ಇಳಿಸ್ಬೇಕು ಅನ್ನೋವಾಗ 1-2 ಸ್ಪೂನ್ ತುಪ್ಪ ಹಾಕಿದ್ರೆ ರೆಸಿಪಿ ರೆಡಿ. ಮಿಕ್ಸ್ ವೆಜ್ ಕರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.